ತುಂಬ ಕ್ರೌಡ್ ಇದೆ ಮಾರ್ಕೆಟ್ ಇವತ್ತು. ಬಾಳೆ ತೋಟನೇ ಕಡ್ಕೊಂಡ್ಬಂದಿದ್ದಾರೆ ಅನ್ಸುತ್ತೆ. ಆಕ್ಸಿಡೆಂಟ್ ಆಗಿದೆ ಗುರು. ಯಾವನಿಗೂ ಟಚ್ ಮಾಡಿಬಿಟ್ಟವನೆ ಗಾಡಿನ. What a battle between two MTs is unknown to me. ಇದೊಂದು ಒಳ್ಳೆ ರೈಡ್ ಪ್ಲ್ಯಾನ್ ಆಗಿದೆ. ಕೋಲಾರ ಕಡೆ ಹೋಗೋಣ ಅಂತ ಬನ್ನಿ. ಯೂಶ್ವಲಿ ನೆಲಮಂಗಲ ಕಡೆ ಎಲ್ಲ ಈ ಟೈಮಲ್ಲಿ ಹೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಅದು ಆಲ್ರೆಡಿ ಲೇಟ್ ಆಗಿದೆ, ಇವಾಗ 10 o'clock ಹಂಗೆ ಆಗಿಬಿಟ್ಟಿದೆ, ತುಂಬ ಲೇಟ್ ಆಯಿತು. ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಹೋಗಬೇಕಿತ್ತು. ಗಾಡಿಗಳು ರೆಡಿ ಇದ್ದಾವೆ, ಲೆಟ್ಸ್ ಗೋ. ಬನ್ನಿ ಹೊರಡೋಣ. ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ಕೋಲಾರ್. ಬಟ್ ಕೋಲಾರದಲ್ಲಿ ತುಂಬ ಪ್ಲೇಸಸ್ಗಳಿದ್ದಾವೆ, ಬಟ್ ವಿ ಆರ್ ಗೋಯಿಂಗ್ ಫಾರ್ 1 or 2. ಲೆಟ್ಸ್ ಮೇಕ್ ಇಟ್ 0. ಬನ್ನಿ ಹೊರಡೋಣ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಈ ಔಟರ್ ರಿಂಗ್ ರೋಡಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ ಇವತ್ತು. ಟ್ರಾಫಿಕಲ್ಲಿ ಈ ಥರ ಕ್ರೂಸ್ ಮಾಡೋದೇ ಥರ ಫೀಲ್ ಗುರು. ಸೈಕ್ ತುಂಬ ಖಾಲಿ ಇದೆ ಅದು. ವೀಕ್ ಡೇಸಲ್ಲೂ ವೀಕೆಂಡಲ್ಲೂ ತುಂಬ ಡಿಫ್ರೆನ್ಸ್ ಸಿಗುತ್ತೆ. ಫ್ಲೈಓವರ್ ತಗೋಬೇಕು. ಅವರಿಬ್ರು ಬಂದಿರಲ್ಲ, ಇನ್ನು ಬಂದ್ರ? ಓ ಬಂದ್ರಲ್ಲ. ಈಗ ಆಕ್ಸಸ್ ಎಲ್ಲ ನಮ್ಮನ್ನು ಚೇಸ್ ಮಾಡ್ತವ್ರೆ ಗುರು, MTನ. ಸೈಕು. ನಾವು ಅವರು ರೂಟ್ ಮಿಸ್ ಆಗುತ್ತೆ, ಫ್ಲೈಓವರ್ ತಗೊಳ್ಳಲ್ಲ ಅಂತ ನಾವು ಅಲ್ಲಿ ನಿಂತ್ಕೊಂಡೆ ವೆಯ್ಟ್ ಮಾಡಿದೆ. ಬಟ್ ನಮಗಿಂತ ಹಿಂಗೆ ತಿರುಗಿ ನೋಡುವಷ್ಟಕ್ಕೆ ಪಾಸ್ ಆಗಿಬಿಟ್ರು. ಬನ್ನಿ ಹೋಗೋಣ. ಏನು ಜನ ಗುರು ಮಾರ್ಕೆಟಲ್ಲಿ. ಇವತ್ತು ಚೌತಿ, ಎಲ್ಲರೂ ಗಣೇಶನ ಕೂರಿಸಿರ್ತಾರೆ. ಸಖತ್ತಾಗಿರುತ್ತೆ ಮಾತ್ರ. ಅದಕ್ಕೆ ಈ ಥರ ಹೈಪ್ ಇದೆ ಮಾರ್ಕೆಟು. ನೋಡಿ ತುಂಬ ಕ್ರೌಡ್ ಇದೆ ಮಾರ್ಕೆಟ್ ಇವತ್ತು. ಬಾಳೆ ತೋಟನೇ ಕಡ್ಕೊಂಡ್ಬಂದಿದ್ದಾರೆ ಅನ್ಸುತ್ತೆ ನೋಡಿ. ಓ ಎಲ್ಲಿ ನೋಡಿದ್ರು ಗಣೇಶನ ಮೂರ್ತಿಗಳು ಗುರು. ವರ್ಷ ಪೂರ್ತಿ ದೇವಸ್ಥಾನದಲ್ಲಿ 4 ಗೋಡೆಗಳ ನಡುವೆ ಪೂಜಿಸಲ್ಪಡ್ತಿರುವಂಥ ದೇವರು ಇವತ್ತಿನ ದಿನ ಪ್ರತಿ ರೋಡಲ್ಲೂ ಪ್ರತಿ ಮನೆಯಲ್ಲೂ ಪೂಜಿಸಲ್ಪಡ್ತಾರೆ. ತುಂಬ ದೊಡ್ಡ ಹಬ್ಬ. ಆಕ್ಸಿಡೆಂಟ್ ಆಗಿದೆ ಗುರು. ಯಾವನಿಗೂ ಟಚ್ ಮಾಡಿಬಿಟ್ಟವನೆ ಗಾಡಿನ. ಮಧ್ಯ ರೋಡಲ್ಲಿ ಹಾಕ್ಕೊಂಡು ನೀನಾ ಅಂತ ಕೇಳ್ತವ್ರೆ. ಬಟ್ ಏನೇ ಹೇಳಿ, ಈ ಕಡೆ ಕೋಲಾರ ಕಡೆ ರೈಡ್ ಬರ್ತೀರಾ ಅಂತ ಹೇಳಿದ್ರೆ ಅದು ವೀಕೆಂಡ್ ಆಗಿರ್ಬೋದು, ವೀಕ್ ಡೇ ಆಗಿರ್ಬೋದು. ನಿಮಗೆ ಅಲ್ಲಿ KR ಅಲ್ಲಿ ಈಗ ಆ ಫ್ಲೈಓವರ್ ಇಳಿದ ತಕ್ಷಣ ಒಂದಿಷ್ಟು ಟ್ರಾಫಿಕ್ಗಳು ಬರುತ್ತೆ, ಬಿಟ್ಟರೆ ಅದಾದಮೇಲೆ ಸ್ಮೂತು ಸಕ್ಕತ್ತಾಗಿರುತ್ತೆ ರೋಡು. ಫುಲ್ ಟ್ಯಾಂಕ್ ಹಾಕಿ. ಫುಲ್ ಟ್ಯಾಂಕ್. ಒಂದು ನಿಮಿಷ. ಡೆನ್ಸಿಟಿ ಚೆನ್ನಾಗಿದೆ, 753.6 ಚೆನ್ನಾಗೇ ಇದೆ. ನಮ್ಮ ಪೆಟ್ರೋಲ್ ಚಾರ್ಜ್ ಎಲ್ಲ ಇವನೇ ಕೊಡೋದು. ನೋಡಿ ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ ಅಂತವನೇ. ಇನ್ನೊಂದು ಫೋಕಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಆಗ್ತಾಯಿದೆ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಆದಮೇಲೆ ಸ್ಟ್ರೈಟ್ ಅಂತ ಹೇಳಿದೆ. ಅವ್ರು ಸರ್ವಿಸ್ ರೋಡ್ ತೊಗೊಂಡ್ರಂತ ನಾವು ವೆಯ್ಟ್ ಮಾಡ್ತಾ ಆಯ್ಕೊಂಡೆ. ಅವ್ರಿಗೆ ಸ್ವಲ್ಪ ಮುಂದ್ಗಡೆ ಬಂದು
ಆಮೇಲೆ ಫೋನ್ ಮಾಡಿ ನೋಡಿದ್ರೆ ಅವ್ರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಬನ್ನಿ, ಟೋಲ್ ಬರುತ್ತೆ, ಟೋಲ್ ಹತ್ರ ನಿಲ್ಲಿಕೊಂಡಿದ್ದೀನಿ. ಸೊ ಅಲ್ಲಿಂದ ಒಟ್ಟಿಗೆ ಹೋಗೋಣ ಬನ್ನಿ. ಟೋಲ್ ಗೇಟಲ್ಲಿ ಎಲ್ಲಿದ್ದಾರೆ ಗುರು? ಬನ್ನಿ, ಎಲ್ಲಿದ್ದಾರೆ ನೋಡಿ. ಒಂದೆರಡು ಗೋಳಲ್ಲ ಗುರು ಇರೋದು. ನಾವು ಅವರಿಬ್ಬರು ಹಿಂದೆ ಸರ್ವಿಸ್ ರೋಡಲ್ಲಿ ಬರ್ತಿದೆ ಅಂತ ನಿಂತ್ಕೊಂಡದ್ದು. ಬನ್ನಿ, ಟೀ ಹಾಕೋಣ. ಓ, ನಾನೆಂತ ಅಂದ್ಕೊಂಡೆ ಇವರು ಡ್ರೈವಿಂಗ್ ಸ್ಲೋ ಅಂತ ಸ್ಲೋ ಆಗಿಬಿಟ್ಟೆ. ಓಕೆ, ಸಿಕ್ಕಿದ್ರಲ್ಲ. ಬನ್ನಿ, ಒಂದು ಟೀ ಹಾಕ್ಕೊಂಡು ಮುಂದೆ ಹೋಗೋಣ. ನೋಡಿ, ಇವ್ರ ಜೊತೆನೇ ರೈಡ್ ಹೋಗ್ತಾ ಇದ್ದೀನಿ ನನ್ನ ಮಕ್ಕಳು. ಬನ್ನಿ. ಅಯ್ಯೋ ಗುರು, ಇವ್ರ ಅಟ್ಟುಳಿ ತಡುಕ್ ಆತಿಲ್ಲ ಅಮ್ಮ. ಈ ಉಡುಪಿ ಬದಿ ಕುಂದಾಪುರ ಬದಿ ಎಲ್ಲ ಒಟ್ಟಾರಿತ್ತೆ ಇಲ್ಲ ಕತಿ ಕೈದು ಹೇಳೋದು ಮಾತು ಒಂದು ಕೇಂಬವಲ್ಲ ಇವು ಯಾವ. ಚೆನ್ನಾಗಿತ್ತು. ಯೂಶಲಿ ಕೋಲಾರ ರೋಡಲ್ಲಿ ಡ್ರೈವ್ ಮಾಡೋಕೆ ಇದಕ್ಕೆ ಇಷ್ಟ ಆಗೋದು, ಏನು ಟ್ರಾಫಿಕ್ ಇರಲ್ಲ. ಓಹ್ ಓಹ್ ಓಹ್, ವಾವ್, ಲುಕ್ ಎಟ್ ದಿಸ್ ಲೊಕೇಶನ್, ಸಕ್ಕತ್ತಾಗಿದೆ. ವಾವ್, ಸಕ್ಕತ್ತಾಗಿದೆ ಗುರು ಲೊಕೇಶನ್. ವಾವ್, ಸೈಕ್ ಕಾರ್ನರಿಂಗ್ ಗುರು. What a battle between two MTs is unknown to me. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ರೋಡು. ಯಾ ಯೂಟ್ಯೂಬ್ ಸೈಕಾಗಿದ್ದು ಅನ್ನೋನು. ಬಟ್ ಒಳ್ಳೆ ಕಂಪ್ಯಾರಿಸನ್ ಕೊಟ್ಟರು MT 2MT ಕಂಪೇರ್ ಮಾಡಲಿಕ್ಕೆ. ಪವರ್ಫುಲ್ ಇದೆ ಗುರು ಮೋಟರ್ ಸೈಕಲ್ ಮಾತ್ರ, ಚಿಂದಿ. ಥ್ಯಾಂಕ್ ಯು ಬಡಿ. ನೋಡಿ, ರೈಡರ್ಸ್ ಅಂತ ಹೇಳಿದ್ರೆ ಹಾಗೆ ಇರುತ್ತೆ. ಸೊ ನೀವು ಒಂದ್ಸಲ ರೋಡಿಗೆ ಬಂದರೆ ನೀವು ಯಾರು ಅನ್ನೋನ್ ಅಂತ ಅನ್ಸಲ್ಲ ನಿಮಗೆ. 2 ಚಕ್ರದ ಮೇಲೆ ನೀವು ಕೂತಿದ್ದೀರಾ ಅಂತ ಹೇಳಿದ್ರೆ ಆಲ್ ಅನ್ನೋನ್ ಟು ಯು. That's how biking brotherhood works. ಗಣಪತಿ ಕೂರಿಸಿದ್ದಾರೆ.
ಯಾವ ಕಡೆ? ತುಂಬ ಇಂಟೀರಿಯರ್ ಬಂದಿದ್ದೀನಿ ಅನಿಸುತ್ತೆ ನಾನು. ಓಹ್, ಇಲ್ಲೂ ಒಂದು ಗಣಪತಿ ಇದೆ. ಏನು ಕಾಂಪಿಟೇಷನ್ ಮೇಲೆ ಕೂರಿಸ್ತಿದ್ದಾರೆ ಹೆಂಗೆ? ಅದೇನೋ ಹೇಳ್ತಾರಲ್ಲ, ತಲುಪೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ಸೂಪರ್ ಆಗಿದೆ ಬಿಟ್ರ ರೋಡು. ಸಖತ್ತಾಗಿದೆ ರೂಟು. ನಾನಿವಾಗ ವಕೇಲರಿ ರಿಸರ್ವ್ಡ್ ಫಾರೆಸ್ಟ್ ಕೋಲಾರ್ ಅಲ್ಲಿದ್ದೀನಿ. ಚೆನ್ನಾಗಿತ್ತು ರೈಡು. ಸೇಮ್ ಘಾಟ್ ಸೆಕ್ಷನ್ ಗುರು, ತುಂಬ ಸ್ಟೀಪ್ ಇದೆ. ಕರ್ವ್ಗಳು ಅಷ್ಟೇ ತುಂಬ ಶಾರ್ಪ್ ಇದೆ. ಸಖತ್ತಾಗಿದೆ ವ್ಯೂ. ಲುಕ್ ಎಟ್ ದಿಸ್. ವಾವ್. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಏನು ಕೆಳಗಡೆ ಆರಿಸ್ತೀಯನ ಗಾಡಿನ? ಚೆನ್ನಾಗಿದೆ ವ್ಯೂ, ನೀವೇ ನೋಡ್ತಿರ್ಬೋದು. ತುಂಬ ಕೂಲ್ ಇದೆ. ಹಿಲ್ ಮಧ್ಯೆ ಒಂದು ಟೆಂಪಲ್ ಇದೆ, ಮಾರ್ಕಂಡೇಯ ಟೆಂಪಲ್. ಇದು ಫಸ್ಟ್ ಟೈಮ್ ಅಲ್ಲ ನಾನು ಬರ್ತಾ ಇರೋದು. ಯೂಶ್ವಲಿ ನಾನು ತುಂಬ ಟೈಮ್ ಬಂದಿದ್ದೀನಿ ಇಲ್ಲಿಗೆ. ಏನೋ ಒಂಥರ ಪೀಸ್ ಇದೆ ಜಾಗ ಇದು. ಬನ್ನಿ ಹೆಂಗಿದೆ ನೋಡಿ ವ್ಯೂ. ಸೊ ಅರ್ಲಿ ಮಾರ್ನಿಂಗ್ ಬಂದುಬಿಟ್ರೆ ಸೊ ಇಲ್ಲೆಲ್ಲ ಫಾಗ್ ಇದ್ಬಿಡುತ್ತೆ, ಸಖತ್ತಾಗಿರುತ್ತೆ ವ್ಯೂ. ವಾವ್, ಇದು ಟೆಂಪಲ್ ವ್ಯೂ ನೋಡಿ. ಚೆನ್ನಾಗಿರೋ ಮರ ಇದೆ, ತುಂಬ ನೆರಳಿದೆ, ಯಾವುದೇ ಗದ್ದಲ ಇಲ್ಲ, ವೆರಿ ಪೀಸ್ಫುಲ್. ಇದು ಟೆಂಪಲು. ಒಳಗಡೆ ಕ್ಯಾಮ್ರಾ ತೊಗೊಂಡು ಹೋಗಲ್ಲ, ಸೊ ಹೊರಗಡೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಲೊಕೇಶನ್ನು. ಇದು ಕೋಲಾರದಲ್ಲಿ ಬರುತ್ತೆ ಈ ಲೊಕೇಶನ್ನು, ಮಾರ್ಕಂಡೇಯ ಹಿಲ್ಸ್ ಅಂತ. ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ ವ್ಯೂ. ಸರೌಂಡಿಂಗ್ಸು ತುಂಬ ಪೀಸ್ ಇದೆ. ಬನ್ನಿ ದೇವ್ರ ದರ್ಶನ ಮಾಡಿಬಿಟ್ಟು ಸೊ ಒಂದೊಳ್ಳೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೊರಡೋಣ ವಾಪಸ್ ಬ್ಯಾಂಗ್ಳೂರಿಗೆ. ಬನ್ನಿ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಜಾಗ ಮಾತ್ರ ಸಖತ್ತಾಗಿದೆ, ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಕ್ತು. ಬನ್ನಿ ಹೊರಡೋಣ.